ಮೇಷರಾಶಿಯನ್ನು ನೋಡಿದಾಗ ಚತುರ್ಥ ಭಾವದಲ್ಲಿ ಚಂದ್ರನ ಸಂಯೋಜನೆ ಇರತಕ್ಕಂಥದ್ದು, ದ್ವಿತೀಯದಲ್ಲಿ ಶುಕ್ರನ, ಮತ್ತು ಮೇಷರಾಶಿಯಲ್ಲೇ ರವಿ ಉಚ್ಚನಾಗಿ ಸ್ಥಿತನಾಗಿರ್ತಕ್ಕಂಥದ್ದು, ವ್ಯಯಭಾವದಲ್ಲಿ ಶನಿ ಇರ್ತಕ್ಕಂಥದ್ದಿದ್ದಾನೆ, ಮೂರನೇ ಭಾವದಲ್ಲಿ ತೃತೀಯ ಭಾವದಲ್ಲಿ ಗುರುವಿನ ಸ್ಥಿತಿ ಇರತಕ್ಕಂಥದ್ದು, ಪಂಚಮ ಭಾವದಲ್ಲಿ ಕೇತು ಸ್ಥಿತಿ ಇರತಕ್ಕಂಥದ್ದು, ಲಾಭ ಭಾವದಲ್ಲಿ ವಿಶೇಷವಾಗಿ ರಾಹುವಿನ ಸ್ಥಿತಿ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ ದಾಂಪತ್ಯದಲ್ಲಿ ಸುಖ ಇರತಕ್ಕಂಥದ್ದಾಗಿರುತ್ತೆ, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಹೊಸ ಮಿತ್ರರು ಇವತ್ತಿನ ದಿವಸ ಭೇಟಿ ಆಗ್ತಕ್ಕಂಥದ್ದು, ಎಲ್ಲಾದರೂ ಶುಭ ಕಾರ್ಯಾದಿಗಳಿಗೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು, ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರತಕ್ಕಂಥದ್ದು ಅಥವಾ ಪ್ರಯಾಣದಲ್ಲಿ ಏನಾದರೂ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಎಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಕಂಡು ಶುಭವನ್ನು ಕಾಣಬೇಕಾದರೆ ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾದೇವಿಯ ದರ್ಶನ ಮಾಡ್ತಕ್ಕಂಥದ್ದು, ಓಂ ದುಂ ದುರ್ಗಾಯೇ ನಮಃ ಅಂತೇಳಿ ದುರ್ಗೆಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮೇಷರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ.